ಸಿದ್ದರಾಮಯ್ಯನಿಗೆ ದಲಿತರ ಹಣ ನುಂಗಿದ ಸಿದ್ದರಾಮಯ್ಯನಿಗೆ ದಲಿತ ವಿರೋಧಿ ಸಿದ್ದರಾಮಯ್ಯನಿಗೆ ಎಲ್ಲ ಸ್ವಲ್ಪ ಈ ಕಡೆ ಬರ್ರಿ, ನಾವು ಫೋಟೋ ತಗೋತೀವಿ ಆಮೇಲೆ.
ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಪಾಲರನ್ನು ಗೌರವಿಸಿದ ಮುಖ್ಯಮಂತ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸೈಟ್ ನುಂಗಿದ ಮುಖ್ಯಮಂತ್ರಿಗೆ ಸರ್ಕಾರದ್ದೇ ಸರ್ಕಾರ ಸರ್ಕಾರದ್ದೇ ಸರ್ಕಾರ ಬೇಕೇ ಬೇಕು ರಾಜೀನಾಮೆ ಬೇಕೇ ಬೇಕು ರಾಜೀನಾಮೆ ಅಯ್ಯಯ್ಯೋ 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 ಸರ್ಕಾರದ್ದೇ ಸರ್ಕಾರ ಸರ್ಕಾರದ್ದೇ ಸರ್ಕಾರ ಕಾನೂನಂತೆ ಕಾನೂನು ಬೇಕೇ ಬೇಕು ಸಿದ್ದರಾಮಯ್ಯ ರಾಜೀನಾಮೆ ರಾಜೀನಾಮೆ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ರಾಷ್ಟ್ರ ವಿರೋಧಿ ಹೇಳಿಕೆ ನೀಡಿದಂತ ಯುವನ್ ಡಿಸೋಜಾಗೆ ರಾಷ್ಟ್ರ ವಿರೋಧಿ ಹೇಳಿಕೆ ನೀಡಿದಂತ ಯುವನ್ ಡಿಸೋಜಾಗೆ ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ ವಿರೋಧಿ ಸಿದ್ದರಾಮಯ್ಯನಿಗೆ ವಿರೋಧಿ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿಗೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರದ್ದೇ ಸರ್ಕಾರ ಎಲ್ಲ ಕಾರ್ಯಕರ್ತರು ಜೋರ್ ಮಾತಾಡ್ರಿ ಸಿದ್ದರಾಮಯ್ಯ ಇವತ್ತು ರಾಜೀನಾಮೆ ಕೊಡಬೇಕು ಅನ್ನುವಂತ ಬೇಡಿಕೆ ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕೂಡ ಹಗರಣ ನಿಗಮದ ಅನೇಕ ಹಗರಣದೊಳಗೆ ಭಾಗಿಯಾದಂಥ ಮುಖ್ಯಮಂತ್ರಿ ಇವತ್ತು ಪ್ರಾಸಿಕ್ಯೂಷನ್ಗೆ ಅಪ್ರೂವ್ ಮಾಡಿದ್ರೆ ಇವತ್ತು ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಅಡ್ಡಾಡತ್ತ ಅನ್ನೋದು ನಮಗೆಲ್ಲ ತಿಳ್ಕೋಬೇಕು. ಕಾಂಗ್ರೆಸ್ ಸರ್ಕಾರದ ಅನೇಕ ಹಗರಣದೊಳಗೆಲ್ಲ ಮಂತ್ರಿಗಳು ಸಿಕ್ಕಿದ್ದಾರೆ. ಬೇರೆ ಬೇರೆ ಮಂತ್ರಿಗಳು ಗೌರ್ಮೆಂಟ್ ಮಂತ್ರಿಗಳು ಏನು ಮಾತಾಡಿದಾರೆ ಅಂದ್ರೆ ನಮ್ಮ ರಾಜ್ಯಪಾಲರ ಬಗ್ಗೆ ಭಾಳ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಅವ್ರಿಗೆ ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಒಬ್ಬ ಮಂತ್ರಿ ಅಂತೂ ಏನು ಹೇಳ್ತಾರಂದ್ರೆ ಬಾಂಗ್ಲಾದೇಶ ಆಗ್ತೈತೆ ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಅವ್ರಿಗೆ ಯಾವ ರೀತಿ ಅವ್ರ ಮನೋಸ್ಥಿತಿ ಐತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಅಂತ ಒಬ್ಬರ ಮೂರ್ಖ ಇವತ್ತು ಸರ್ಕಾರ ಇವರು ಅವ್ರು ರಾಜೀನಾಮೆ ಕೊಡಲಿಲ್ಲ ಅಂತ ನಮ್ಮ ಹೋರಾಟ ಈಗಾಗಲೇ ನಮ್ಮೆಲ್ಲ ಅಧ್ಯಕ್ಷರೆಲ್ಲ ಮಾತಾಡಿದ್ದಾರೆ. ಈ ಹೋರಾಟ ಕೈ ಬಿಡುವಂಥ ಪ್ರಶ್ನೆ ಇಲ್ಲ. ಇವತ್ತಿದು ನಾಮಿನಲ್ ಆಗಿ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು, ಇಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಇವರೆಲ್ಲ ನೇತೃತ್ವದೊಳಗೆ ಹೋರಾಟವನ್ನು ನಾವು ಇವತ್ತು ಚಾಲೂ ಮಾಡಿದ್ದೀವಿ. ಅದಕ್ಕೆ ಅವ್ರು ಆದಷ್ಟು ಬೇಗ ಅದನ್ನು ರಾಜೀನಾಮೆ ಕೊಟ್ಟು ನಾವು ಅವ್ರು ಅಕಸ್ಮಾತ್ ಕ್ಲೀನ್ ಚಿಟ್ ಸಿಕ್ಕರೆ ಅವ್ರು ಮತ್ತೆ ಭಾಳ ಅಧಿಕಾರ ತೊಗೊಳಕ್ಕೆ ಯಾರು ಬೇಡ ಅನ್ನೋದಾದ್ರೆ ಅದನ್ನು ರಾಜೀನಾಮೆ ಕೊಡಬೇಕು, ಎದುರಿಸ್ಬೇಕು ಅನ್ನೋಂಥದ್ದನ್ನು ನಾವು ತಿಳ್ಕೊತೀವಿ. ಯಾಕಂದ್ರೆ ರಾಜೀನಾಮೆ ಯಾಕೆ ಕೊಡಬೇಕಂದ್ರೆ ಮುಖ್ಯಮಂತ್ರಿನ ಕ್ವಶನ್ ಮಾಡೋಕೆ ಅಧಿಕಾರಿ ಕ್ವಶನ್ ಮಾಡಬೇಕು. ಮುಖ್ಯಮಂತ್ರಿ ಇದ್ದಾಗ ಅವ್ರು ಯಾವ ರೀತಿ ಕ್ವಶನ್ ಮಾಡ್ಬೋದು ಸಾಧ್ಯ ಇಲ್ಲ. ಅದಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋಂಥ ಎಲ್ಲರೂ ಮನವಿ ಐತಿ. ಅದಕ್ಕೆ ಆದಷ್ಟು ಬೇಗ ರಾಜೀನಾಮೆ ಕೊಡಬೇಕಂತ ಎಲ್ಲರದ್ದು ನಮ್ಮ ಮಹಾನಗರ
ಈಗಾಗಲೇ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರ ವಿರೋಧವಾಗಿ ಇವತ್ತು ಪ್ರತಿಭಟನೆ ಮಾಡುವ ಕಾರಣ ಅಂತಂದ್ರೆ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸರ್ಕಾರ ಬಂದು 1.5 ವರ್ಷ ಆದರೂ ಕೂಡ ಅಲ್ಲಿ ಅಭಿವೃದ್ಧಿ ಅಂತ ಇಲ್ಲೇ ಇಲ್ಲ. ಆದರೂ ಜನರ ಮೇಲೆ ಅನ್ಯಾಯ ಆಗ್ತಾನೆ ಬರ್ತಾ ಇದೆ. ವಿಶೇಷವಾಗಿ ಅವರು ಒಂದು ಅಧಿಕಾರಕ್ಕೆ ಬರಬೇಕಾದ್ರೆ ನಾವು ದಲಿತರ ಪರವಾಗಿದ್ದೇವೆ ಅಂತ ಹೇಳಿ ಒಂದು ಅಧಿಕಾರಕ್ಕೆ ಬಂದು ದಲಿತರ ಮ್ಯಾಗ ಅನೇಕ ಅನ್ಯಾಯಗಳನ್ನು ಮಾಡ್ತಾ ಇದಾರ. ನೀವು ನೋಡಿದಿರಿ, ವಾಲ್ಮೀಕಿ ನಿಗಮದಲ್ಲಿ ಇದ್ದಂತ ಹಣ ಕೂಡ ವೈಯಕ್ತಿಕವಾಗಿ ಒಂದು ಇಲೆಕ್ಷನ್ಗೋಸ್ಕರ ಯೂಸ್ ಮಾಡಿ ಅವ್ರ ಮ್ಯಾಗ ಅನ್ಯಾಯ ಮಾಡಿದ್ದಾರೆ. ಮತ್ತೆ ಈಗ ತನ್ನ ಒಂದು ನಿವೇಶನಗಳನ್ನು ಕೂಡ ತನ್ನ ಪತ್ನಿ ಹೆಸರು ಮೇಲೆ ವರ್ಗಾವಣೆ ಮಾಡಿದಾಗ ರಾಜ್ಯಪಾಲರು ಅದು ಒಂದು ವಿಚಾರಣೆಗೋಸ್ಕರ ಹೇಳಿದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಶಾಸಕರು ಹೇಳ್ತಾರೆ ಬಾಂಗ್ಲಾದೇಶದಲ್ಲಿ ಆದಂತ ಪರಿಸ್ಥಿತಿ ರಾಜ್ಯಪಾಲರಿಗೆ ಆಗುತ್ತೆ ಅಂತ ಹೇಳ್ತಾರೆ. ಐವಾನ್ ಡಿಸೋಜಾ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಬಾಂಗ್ಲಾದೇಶದಲ್ಲಿ ಆದಂತ ಪರಿಸ್ಥಿತಿ ನೀವು ಭಾರತದಲ್ಲಿ ತರ್ತೀರಂದ್ರ ನೀವು ಇಲ್ಲಿ ಯಾತಕ್ಕೆ ಇರ್ತಿದ್ದೀರಾ? ನೀವು ಬಾಂಗ್ಲಾದೇಶಕ್ಕೆ ಹೋಗಿ. ಯಾಕಂತಂದ್ರೆ ನೀವು ಯಾವಾಗ ಗವರ್ನರ್, ಒಂದು ಸಂವಿಧಾನ ಸ್ಥಾನದಲ್ಲಿ ಇರುವಂತ ಒಂದು ಗವರ್ನರ್ ಅನ್ನು ನೀವು ಈ ತರ ಮಾತಾಡ್ತೀರಿ. ನೀವು ಹೇಳ್ತಾ ಇದ್ದೀರಿ ಗವರ್ನರ್ ಆಫೀಸ್ ಚಲೋ ಅಂತ ಹೋಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಗವರ್ನರ್ ರಾತ್ರೋರಾತ್ರಿ ಓಡಿಸ್ತೀವಿ ಅಂತ ಹೇಳ್ತೀರಿ. ಇಂಥ ಹೇಳಿಕೆಯನ್ನು ಕೊಡುವಂತ ಶಾಸಕರು, ಇಂಥ ಸರ್ಕಾರ ನಮಗೆ ಬೇಕೇ? ಆದ್ರೆ ನಾವು ಇಂಥ ಶಾಸಕರು ವಿಶೇಷವಾಗಿ ಒಂದು ನಮ್ಮ ಕರ್ನಾಟಕವನ್ನು ಕಾಪಾಡುವಂತ ಒಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಾನೇ ಒಂದು ಇಂಥ ತಪ್ಪನ್ನು ಮಾಡಿ ಮತ್ತೆ ಒಳ್ಳೆ ಕೇಳ್ತಾರೆ ನನ್ನ ತಪ್ಪಿಲ್ಲ ಅಂತ. ಆದ್ರೆ ನೀವು ನಿಜವಾದ ಮುಖ್ಯಮಂತ್ರಿ, ನಿಜವಾದ ನೀವುದರು ಜನರ ಸಹಾಯಕ್ಕಾಗಿ ನೀವು ಮುಖ್ಯಮಂತ್ರಿ ಆಗಿದ್ರೆ ನೀವು ನಿಮ್ಮ ತಪ್ಪವನ್ನು ಒಪ್ಪಿಕೊಂಡು ತಕ್ಷಣವೇ ರಾಜೀನಾಮೆ ಕೊಡಬೇಕು. ನೀವು ಎಲ್ಲಿವರೆಗೆ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಅದೇ ಪ್ರಕಾರ ಯಾರ್ಯಾರು ಗವರ್ನರ್ ಬಗ್ಗೆ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಕಾಂಗ್ರೆಸ್ನವರು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಹೇಳ್ತಾ ಮತ್ತೊಮ್ಮೆ ನಾ ಸಿದ್ದರಾಮಯ್ಯನವ್ರಿಗೆ ವಾರ್ನ್ ಮಾಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ನೀವು ರಾಜೀನಾಮೆ ಕೊಡೋದನ್ನ ಈ ಹೋರಾಟವನ್ನು ಕೈ ಬಿಡಲ್ಲ ಅಂತ ಈ ಮೂಲಕ ನಾನು ಹೇಳ್ತೇನೆ. ಧನ್ಯವಾದಗಳು ಗೀತಕ್ಕ ಸುತಾರ್ ಅವರಿಗೆ. ಈಗ ಗ್ರಾಮಾಂತರ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರು 2 ಮಾತು ಮಾತಾಡ್ತಾರೆ. बोलो भारत माता की ಭಾರತೀಯ ಜನತಾ ಪಕ್ಷಕ್ಕೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ದಲಿತರ ಹಣ ನುಂಗಿದ ಸಿದ್ದರಾಮಯ್ಯನಿಗೆ, ಸೈಟ್ಗಳನ್ನು ನುಂಗಿದ ಸಿದ್ದರಾಮಯ್ಯನಿಗೆ. ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಉಡಾ ಹಗರದಲ್ಲಿ ಸಿಲುಕಿಕೊಂಡಿದ್ದರಿಂದ ತಕ್ಷಣ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ರಾಜ್ಯಪಾಲರನ್ನ, ಒಂದು ಶೋಷಿತ ಸಮುದಾಯದಿಂದ ಬಂದಂತ ಒಬ್ಬ ರಾಜ್ಯಪಾಲರನ್ನ ಅವಹೇಳನಕಾರಿ ಏನು ಮಾತನಾಡಿದಂತ ಕೃಷ್ಣ ಬೈರೇಗೌಡ ಇರ್ಬೋದು, ಜಮೀರ್ ಅಹ್ಮದ್ ಇರ್ಬೋದು, ಐವಾನ್ ಡಿಸೋಜಾ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಇರ್ಬೋದು, ಅವ್ರ ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತು ಅವ್ರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಂತೇಳಿ ಇವತ್ತು ನಾ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಮತ್ತು ಇವತ್ತು ಏನು ಐವಾನ್ ಡಿಸೋಜಾ ಅವರು ಹೇಳ್ತಾರೆ, ಈ ದೇಶದಲ್ಲಿ ಬಾಂಗ್ಲಾ ರೀತಿನ ಹೋರಾಟ, ಬಾಂಗ್ಲಾ ರೀತಿನ ದಂಗೆ ಎಬ್ಬಿಸಬೇಕು, ಪಾಕಿಸ್ತಾನ ರೀತಿ ದಂಗೆ ಎಬ್ಬಿಸಬೇಕು. ಇವತ್ತು ಪಾಕಿಸ್ತಾನ ಕೈಗೊಮ್ಮೆ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಇದೆ. ಇವತ್ತು ಪಾಕಿಸ್ತಾನದ ಕೈಗೊಂಬೆ ಆಗಿದೆ. ಯಾಕಂದ್ರೆ ವಿಧಾನಸೌಧ ಸುಧಾ ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಥ ಪಕ್ಷ ಅದು ಯಾವುದೋ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾವಾಗಿದ್ರು ಕೂಡ ಅದು ಪಾಕಿಸ್ತಾನ, ಬಾಂಗ್ಲಾದೇಶದ ಒಳಸ್ಥಿತಿಯನ್ನು ಹೊಂದಿದಂತ ಪಕ್ಷ ಅದು. ಯಾಕಂದ್ರೆ ಇವತ್ತೇನು ಐವಾನ್ ಡಿಸೋಜಾ ಅವರೇನು ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅವ್ರ ಮ್ಯಾಗ FIR ಆಗಿದೆ. ನಮ್ಮೆಲ್ಲ ಕಾರ್ಯಕರ್ತರು ಅವ್ರ ಮ್ಯಾಗ ಎಲ್ಲಾ ಸ್ಟೇಷನ್ ಕೂಡ FIR ಮಾಡಿದ್ರೆ ಅವ್ರ ತಕ್ಷಣ ಬಂಧಿಸಬೇಕು. ಆ ರೀತಿ ಹೇಳಿಕೆ ಅವ್ರು ಕೊಡೋದವ್ರ ನೈತಿಕತೆ ಅಲ್ಲ ಅದು. ಆ ರೀತಿ ಹೇಳಿಕೆಯನ್ನು ಅವ್ರು ಕೊಡಬಾರ್ದು. ಯಾಕಂದ್ರೆ ತಾವರ್ಚಂದ್ ಗೆಲೋಟ್ ಅವ್ರು ಕಾನೂನುಬದ್ಧ ಅವ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಏನ್ ಏಕದಮ್ ಅರ್ಜಿ ಕೊಟ್ಟ ಕೂಡಲೇ ಅನುಮತಿ ಕೊಟ್ಟಿಲ್ಲ. ಅವರು ಸಮಗ್ರವಾಗಿ ಅದನ್ನ ವಿವರಣೆ ಮಾಡಿ, ಅದನ್ನ ಅಭ್ಯಾಸ ಮಾಡಿ, ಅದನ್ನ ಸ್ಟಡಿ ಮಾಡಿನೇ ಅವ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅವ್ರು ತಪ್ಪು ಮಾಡಿದಾಗ ಅವ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ನಂತರ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗಿತ್ತು, ಆದ್ರೂ ಇನ್ನೂ ಕೊಟ್ಟಿಲ್ಲ. ಆದ್ರೆ ಈ ಹೋರಾಟವನ್ನ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಕೊಂಡು ನಮ್ದು ಹೋರಾಟ ಮುಂದುವರಿತಾ ಇದೆ. ನಾವು ಪ್ರತಿಯೊಂದು ಬೂತ್ಗಳಲ್ಲಿ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಧಾ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ಹೇಳ್ತಾ ಈ ಸಭೆಯಲ್ಲಿ
ಭಾಗವಹಿಸಿದಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರ ಧನ್ಯವಾದ ತಿಳಿಸುತ್ತ ಈಗ ನಾವು ಡಿಸಿ ಆಫೀಸ್ ತನಕ ಹೋಗಿ ಅಲ್ಲಿ ನಾವು ಎಲ್ಲರೂ ಭಾಗವಹಿಸಬೇಕು ಧಿಕ್ಕಾರ